ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೌನಿಕಾ ವ್ಲಾಗ್ಸ್. ಇವತ್ತು ಬಂದು ಸೋಮವಾರ, ಶನಿವಾರ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರಿ. ಅಂದರೆ ಅಮ್ಮವ್ರೂರಿಂದ ಮನೆಗೆ ಬಂದ್ರಿ. ಪ್ಲೇಟ್ಲೆಟ್ಸ್ ಎಲ್ಲ ಚೆನ್ನಾಗಿದೆ ಅಂತಂದರು. ಇನ್ನು ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಪಾತಿ ಕೇಳಿದ್ಲ. ಚಪಾತಿಗೆ ಬೀಟ್ರೋಟ್ ಪಲ್ಯ ಮಾಡಬೇಕು. ಇನ್ನು ನಮ್ಮ ಮನೆಯವ್ರಿಗೆ ಅಂತ ಹೇಳಿ ನೋಡಿ ಸಾರು ಮಾಡಿದ್ದೀನಿ. ವೈಟ್ ರೈಸು ಆಗಿದೆ ನೋಡಿ. ಚಪಾತಿ ಮಾಡಬೇಕು ಮತ್ತು ಬೀಟ್ರೋಟ್ ಪಲ್ಯನೂ ಮಾಡಬೇಕು. ಅದಕ್ಕೂ ಮುಂಚೆ ಟೋನಿ ಬ್ರೂನೋಗೆ ತಿನ್ನಿಸ್ಬಿಡೋಣ ಅಂತ ಹೇಳಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಅವ್ರಿಗೆ ತಿನ್ನಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಕೆಲಸ ಇದೆ. 10 ದಿನ ಮೇಲೆ ಆಗಿತ್ತಾ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಇವತ್ತೆಲ್ಲ ಫುಲ್ಲು ಡೀಪ್ ಕ್ಲೀನ್ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಮಲಗಿದ್ದಾಳೆ, ಡೈನಿಂಗ್ ಹಾಲಲ್ಲೇ ಮಲಗಿದ್ರಿ. ಇನ್ನು ಮಲಗಿದಾಳೆ. ಇನ್ನು ಅವಳು ಎದ್ದ ಮೇಲೆ ಅವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅವಳು ಎದ್ದೋಳೋದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿ ಇಟ್ಬಿಟ್ರೆ ಇನ್ನು ಅವಳು ತಿನ್ಕೊತಾಳೆ. ಅದಕ್ಕೆ ಇನ್ನು ಅವಳು ಎದ್ಮೇಲೆ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಆದರೆ ಈಗ ಪೂಜೆ ಮಾಡ್ತೀನಿ, ಇಲ್ಲಾಂದರೆ ಸಂಜೆಗೆ ಮಾಡ್ಕೊತೀನಿ. ಯಾಕಂದರೆ ತುಂಬ ಕೆಲಸ ಇದೆ ನೋಡಿ. ಬೀಟ್ರೋಟ್ ಪಲ್ಯನೂ ಮಾಡಿಬಿಟ್ಟೆ. ಇನ್ನು ಚಪಾತಿ ಮಾಡಬೇಕು. ಪಲ್ಯನೂ ಇಟ್ಟಿದ್ದೀನಿ ಸ್ಟವ್ ಮೇಲೆ ಬೇಯೋದಕ್ಕೆ ಅಂತ. ಒಂದು ಸ್ವಲ್ಪ ಅಂದರೆ ತುರ್ಕೊಂಡೆ ಮಾಡಿರೋದ್ರಿಂದ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಇನ್ನು ಇದೆಲ್ಲ ತೊಳಿಬೇಕು. ಎಲ್ಲ ಸ್ವಲ್ಪ ಧೂಳು ಜಾಸ್ತಿನೇ ತುಂಬ್ಕೊಂಡ್ಬಿಟ್ಟಿದೆಯಾ, ಏನೋ ಒಂಥರ ಇದೆ ನೋಡೋದಕ್ಕೆ. ಈ ಕಡೆ ನೋಡಿ ಈ ಸ್ಟ್ಯಾಂಡು ಮತ್ತು ನೋಡಿ ಇವೆಲ್ಲ ಒಂದು ಸ್ವಲ್ಪ ತೊಳ್ಕೊಂಬಿಡ್ಬೇಕು. 10 ಡೇಸ್ಗೊಂದ್ಸಲಿ ಎಲ್ಲ ತೊಳಿತಾ ಇದ್ದೆ. ಆಲ್ರೆಡಿ 15 ಡೇಸ್ ಮೇಲೆ ಆಗಿದೆಯಾ, ತೊಳಿಲಿಲ್ಲ. ಇನ್ನು ಅದೆಲ್ಲ ತೊಳಿಬೇಕು. ಇದಕ್ಕೆ ಬಂದು ಕಾಯಿ ತುರಿ, ಕೈಯಲ್ಲಿ ತುರಿಯೋದಕ್ಕಾಗಿಲ್ಲ. ನನ್ನ ಕೈಯಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ನನಗೂ ಡ್ರಿಪ್ಸ್ ಅಂತ ಹೇಳಿದ್ನಲ್ವಾ, ಇಲ್ಲಿ ಹಾಕಿದ್ರು ಇಂಜೆಕ್ಷನ್ನು, ಅದು ಹೋಗಿಲ್ಲ ನೋಡಿ. ಹಿಂಗಾಗೋಗಿದೆ ಕೈ ನೋವು. ಮತ್ತು ಇಲ್ಲ ಹಾಕಿದ್ರು ಡ್ರಿಪ್ಸು ಅಷ್ಟೇ, ಇಂಜೆಕ್ಷನ್ನು ಅಷ್ಟೇ. ಇದಕ್ಕೆ ಸ್ವಲ್ಪ ಆಯಿಂಟ್ಮೆಂಟ್ ಇಡಬೇಕು. ಅದಕ್ಕೆ ಕೈ ನೋವ್ತಿದೆ ಅಂತ ಹೇಳಿ ಇವತ್ತು ಮಿಕ್ಸಿಗೆ ಹಾಕ್ಕೊಂಡೆ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಹಾಕೋದು ಇಷ್ಟ ಆಗಲ್ಲ. ಕೈಯಲ್ಲೇ ತುರಿಬೇಕು. ಆದರೆ ಇವತ್ತು ಕೈ ನೋವ್ತಿದೆ. ಆಲ್ರೆಡಿ ಬೀಟ್ರೋಟು ತುರಿದಿದ್ದೆ ಅಲ್ವಾ, ಸ್ವಲ್ಪ ನೋವು ಜಾಸ್ತಿ ಆಯಿತಾ. ಇನ್ನು ತೆಂಗಿನಕಾಯಿ ತುರ್ದಿದ್ದೀನಿ ಅಂದರೆ ಮತ್ತೆ ರೆಸ್ಟ್ ತೊಗೊಬೇಕು. ಇನ್ನು ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಇದೆ. ಸೊ ನಾನು ಮಿಕ್ಸಿಗೆ ಹಾಕ್ಕೊಬಿಟ್ಟೆ. ಮಾಡಿ ಹಾಕಿಬಿಟ್ಟು ಇನ್ನು ಚಪಾತಿನೂ ಅಷ್ಟೇ ತಿಡ್ತಾ ಇದ್ದೀನಿ. ಇನ್ನು ಅದನ್ನು ಸುಟ್ಕೊಂಡ್ಬಿಡ್ಬೇಕು. ಅಮ್ಮ ಪಲ್ಯ ಎಲ್ಲ ಜಾಸ್ತಿ ತಿನ್ನೋದಕ್ಕೆ ಕೇಳಿದಾರ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಅವಳಿಗೆ. ತಿನ್ನೋದೇ ಇಲ್ಲ ಅದೇನೋ ಅವಳು. ಎತ್ಕೊಂಡು ಹೋಗಿ ಬ್ಲಡ್ಡು ಕಡಿಮೆ ಇದೆ ಅವಳಿಗೆ. ಅದಕ್ಕೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ ನೋಡಿ. ಇದೆಲ್ಲ ಒಂದು ಸ್ವಲ್ಪ ಈ ಸಾಂಬ್ರಾಣಿ ಧೂಪ ಹಚ್ತೀನಲ್ವಾ, ಅದಕ್ಕೆ ಈ ರೀತಿ ಬ್ಲ್ಯಾಕಾಗಿ ಆಗೋಗಿರುತ್ತೆ ದೇವ್ರ ಮನೆದಲ್ಲಿ ಟೈಲ್ಸು. ಅದಕ್ಕೆ ಒಂದು ಸ್ವಲ್ಪ ಹೊಸ ಸ್ಕ್ರಬ್ಬರು ಇದನ್ನು ಹಾಕ್ಕೊಂಡು ಲಿಕ್ವಿಡ್ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಉಜ್ಜಿಬಿಟ್ರೆ, ಆಮೇಲೆ ಒಂದು ಕ್ಲಾತ್ ತೊಗೊಂಡು ಒರೆಸಿದ್ದೀನಿ ಅಂತಂದರೆ ಕ್ಲೀನಾಗಿ ಬಂದುಬಿಡುತ್ತೆ ನೋಡಿ. ಇದೆಲ್ಲ ತೆಗಿಬೇಕು. ಇದೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ವಾಶ್ ಮಾಡಬೇಕು. ಕಪ್ಪಗಾಗೋಗಿದೆ. ಮತ್ತು ಅದು ಅಷ್ಟೇ, ಡೋರ್ದು ಅಷ್ಟೇ ತೆಗೆದು ಇಟ್ಬಿಟ್ಟಿದ್ದೀನಿ ಅಲ್ಲಿ. ಅದನ್ನು ವಾಶ್ ಮಾಡಬೇಕು. ಈಗ ದೇವ್ರದ್ದು ಡೋರೆಲ್ಲ ಒಂದು ಸ್ವಲ್ಪ ಒರೆಸ್ಬೇಕು. ಧೂಳೆಲ್ಲ ಉದುರಿಸ್ಬಿಟ್ಟಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ನೀಟಾಗಿ ತೊಳ್ಕೊಂಬಿಡ್ಬೇಕು ನೋಡಿ. ಎಲ್ಲ ತೊಳೆದು ನೀಟಾಗಿ ಗಂಧ ಕುಂಕುಮ ಎಲ್ಲ ಇಟ್ಬಿಟ್ಟೆ. ಅಂದರೆ ದೇವ್ರ ಫೋಟೋಗಳಿಗೆ ಸಮೇತನೂ ಕ್ಲೀನಾಗೆಲ್ಲ ಅರಿಶಿನ ಕುಂಕುಮ ಗಂಧ ಇಟ್ಬಿಟ್ಟಿದ್ದೀನಿ. ಇನ್ನು ಸಂಜೆಗೆ ಪೂಜೆ ಮಾಡ್ಕೋಬೇಕು. ಟೈಮ್ ಎಷ್ಟು ಅಂತ ತೋರಿಸ್ತೀನಿ ರೀ. ಎಲ್ಲ ಕ್ಲೀನ್ ಆಯಿತು. ಈಗ ಸ್ವಲ್ಪ ಸಮಾಧಾನ ಆಯಿತು. ಚಿಕ್ಕ ಲೈಟ್ ಒಂದು ಹಾಕಿ ಬಿಟ್ಟಿರ್ತೀನಿ. ಪೂಜೆ ಮಾಡೋ ಟೈಮಲ್ಲಿ ಎಲ್ಲ ಲೈಟ್ಗಳು ಹಾಕ್ಕೊತೀನಿ ನೋಡಿ. ಟೈಮು 1:10 ಆಗಿದೆ. ಇನ್ನು ಈ ಟೈಮಲ್ಲಿ ಪೂಜೆ ಬೇಡ ಅಂತ, ನಿಮ್ಮಲ್ಲಿ ಪೂಜೆ ಬೇಡ, ಇನ್ನು ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಅಡುಗೆನೂ ಸಾರು ಬೆಳಿಗ್ಗೆ ಮಾಡಿದ್ನಲ್ವ, ಅದಕ್ಕೆ ಅನ್ನ ಮಾಡಿ ಇಟ್ಬಿಟ್ಟೆ ತಿನ್ಕೊಳ್ಳಿ ಅಂತ. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಸುಸ್ತಾಗ್ತಾ ಇದೆ.
ಹಲೋ ಫ್ರೆಂಡ್ಸ್, ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ಇನ್ನು ಇವತ್ತಿನ ವ್ಲಾಗು ನಿನ್ನೆ ವ್ಲಾಗು 2 ದಿನದ ವ್ಲಾಗು ಈ ವ್ಲಾಗಲ್ಲೇ ಬರ್ತಿರುತ್ತೆ. ಇನ್ನು ಡ್ರ್ಯಾಗನ್ ಫ್ರೂಟ್ ತೊಗೊಂಬರೋದಕ್ಕೆ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಇದು ಒಂದು 80 ರುಪೀಸ್ ಅಂತೆ. ನಿನ್ನೆ ಬಂದು ಒಳಗೆ ಪಿಂಕ್ ಕಲರ್ ಇರುತ್ತಲ್ಲ ಅದನ್ನು ತೊಗೊಂಬಂದಿದ್ರು. ಅದು ಅವಳು ತಿಂದಿಲ್ಲ, ಏನೋ ಸಪ್ಪೆ ಸಪ್ಪೆ ಇತ್ತು ಅಂತ ಹೇಳಿ ಅದಕ್ಕೆ ಇದು ತೊಗೊಂಬಂದಿದ್ದಾರೆ. ಇದೇನಾದರೂ ತಿಂದರೆ ತೊಗೊಂಬರ್ತೀನಿ, ಇಲ್ಲಾಂದರೆ ಇಲ್ಲ ಅಂತಂದ್ರು. ಜ್ಯೂಸ್ ಮಾಡ್ಕೊಳ್ಳಮ್ಮ, ಜ್ಯೂಸಾ ಡ್ರ್ಯಾಗನ್ ವೈಟ್ ಅದು. ಇದು ಸಿಪ್ಪೆ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ಲ. ನನಗೆ ಇದು ಸಿಪ್ಪೆ ರಿಮೂವ್ ಮಾಡೋದಕ್ಕಂದ್ರೆ ತುಂಬಾನೇ ಇಷ್ಟ. ನೋಡಿ ಕೈಯಲ್ಲೇ ನಾವು ಅರ್ಧಕ್ಕೆ ಕಟ್ ಮಾಡಿಕೊಂಡು ನಾನು ಈಸಿಯಾಗಿ ರಿಮೂವ್ ಮಾಡಿಬಿಡ್ಬೋದು. ಇನ್ನು ಬ್ರೇಕ್ಫಾಸ್ಟ್ಗೆ ಅಂತೀರಾ, ಬೆಳಿಗ್ಗೆನೆ ಬಸಾರ್ ಮಾಡಿಬಿಟ್ಟಿದ್ದೆ. ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಮುಂಚೆ ತಗೊಂಡಿದ್ದು ಸೋರೆಕಾಯಿ ಹಾಗೆ ಇತ್ತು. ಅದು ಹಾಕಿ ಅವತ್ತು ಪಲ್ಯ ಮಾಡಿದ್ದೆ, ಮತ್ತು ಹಾಗೆ ಉಳ್ದೋಗಿತ್ತ. ಅದನ್ನ ಫ್ರಿಜ್ಜಲ್ಲಿ ನಮ್ಮ ಮನೆಯವ್ರು ಕವರ್ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ರು. ಅದಕ್ಕೆ ಇವತ್ತು ಸ್ವಲ್ಪ ಹೆಸರು ಕಾಳು ಹಾಕಿ ತಂಪು ಕೊಡುತ್ತೆ ಅಂತ ಹೇಳಿ ಇನ್ನು ಬಸಾರ್ ಮಾಡಿದ್ದೀನಿ. ಒಂದು ಸ್ವಲ್ಪ ತಿನ್ನ ಕೊಟ್ಟಿದ್ದೀನಿ ಅಂದರೆ ತಿನ್ಕೊಂತಾಳೆ. ಇವಾಗ ಇದನ್ನ ಕೊಟ್ಬಿಟ್ಟು ಬರ್ತೀನಿ. ಸ್ಪೂನ್ ತೊಗೊಂಡು ಹೋಗ್ತೀನಿ, ಸ್ಪೂನಲ್ಲಿ ತಿಂತಾಳಂತೆ. ನನ್ನ ಮಗಳಿಗೆ ಇವಾಗ ಖಾರ ತಿನ್ನಬಾರ್ದು ಅಂತ ಹೇಳಿರೋದಕ್ಕೆ ಗೋಬಿನೇ ಬೇಕು, ಇಲ್ಲ ಚಟ್ನಿ, ಖಾರವಾಗಿ ಚಟ್ನಿ ನೋಡ್ದಾ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಸ್ಪೈಸಿಯಾಗಿ ಏನಾದರೂ ಕೊಡಮ್ಮ, ಸ್ಪೈಸಿಯಾಗಿ ಕೊಡಮ್ಮ ಅಂತಂತಾಳೆ. ಇನ್ನೂ ಬ್ಲಡ್ ಚೆಕಪ್ಗೆ ಬೇರೆ ಹೋಗಬೇಕು, 2 ಡೇಸ್ ಬಿಟ್ಕೊಂಡು ಬರೋಕ್ಕೆ ಹೇಳಿದ್ರು. ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ರಾ, ಆದರೆ ಇವತ್ತೇ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಈ ಕರೆಂಟ್ ಬಿಲ್ ಅವರು ಇದ್ದಾರಲ್ವಾ, ಕರೆಂಟ್ ಬಿಲ್ ಅವರು ಫ್ರೀ ಕರೆಂಟ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಏನೋ ಫಾರ್ಮಲ್ಲಿ ಫಿಲ್ ಮಾಡಿ ಫೋಟೋಸ್ ಎಲ್ಲ ತಗೊತಾ ಇದ್ದಾರೆ. ಅದು ಬರ್ತಾ ಇದ್ದಾರೆ ಮನೆಗಳ ಹತ್ರ. ಅನ್ನಕ್ಕಿರ್ಬೇಕು. ಅದಕ್ಕೆ ಇನ್ನು ಅದು ಈ ರೋಡ್ಗೆ ಬಂದು ಹೋಗಿದ್ದಾರೆ ಅಂತಂದರೆ ನಾವು ಮತ್ತೆ ಹೋಗಬೇಕು. ಅವ್ರನ್ನ ಹುಡ್ಕೊಂಡು ಅವರೆಲ್ಲಿದ್ದಾರೋ ಅಲ್ಲಿ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ಇವತ್ತಿಲ್ಲ ಇದು ಹೋಗ್ಬಿಟ್ಟು ಬೆಳಿಗ್ಗೆ ಹೋಗಿ ಮಾಡಿಸ್ಕೊಂಡು ಬಂದಿದ್ದೆ. ಪಾಪ ಅವರು ಒಂದೊಂದು ಮನೆ ಹತ್ರನೂ ಹೋಗಿ ಮಾಡೋದಕ್ಕೆ ಹೇಳಿರೋದು, ರೂಲ್ಸ್ ಇರೋದೇ ಹಾಗೆ, ಅವರು ಮಾಡ್ತಿರೋದು ಹಾಗೆ. ಪಾಪ ನಾವುಗಳೇನು ಮಾಡ್ತೀವಿ ಅಂದರೆ, ಅವ್ರು ಯಾವುದಾದ್ರೂ ಒಂದು ಮನೆ ಹತ್ರ ಇದ್ದರೆ ಅಲ್ಲಿಗೆಲ್ಲ ತಗೊಂಡು ಹೋಗ್ಬಿಟ್ಟು ನಂದು ಮಾಡಿ ನಿಂದು ಮಾಡಿ ಅಂತ ಅಂದ್ಕೊಂಡು ಕ್ಯೂ ಸಿಸ್ಟಮ್ ಆಗೋಗಿದೆ ಈಗ. ನಾನು ಸಮೇತ ನಾಳೆ ಹಾಸ್ಪಿಟ್ಲಿಗೆ ಬೇರೆ ಹೋಗಬೇಕು. ಹೇಳಬೇಕಂದ್ರೆ ಇವತ್ತೇ ಹೋಗಬೇಕಿತ್ತು, ಇನ್ನು ಹೋಗೋದಕ್ಕಾಗಿಲ್ಲ ಈ ವಿಷಯದಿಂದ. ಮತ್ತೆ ನಾಳೆ ಅಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದಾಯಿತು. ಅವ್ರಿಗೆ ಸ್ವಲ್ಪ ಫ್ರೀ ಆಯಿತು ಕೆಲಸ, ನಮಗೆ ಸ್ವಲ್ಪ ರಿಸ್ಕ್ ಆಯಿತು. ಯಾಕಂದರೆ ಕ್ಯೂ ಸಿಸ್ಟಮಲ್ಲಿ ಮಾಡಿಕೊಂಡು ಬರಬೇಕಾಗ್ತಿದೆ. ಬಟ್ ಅವ್ರಿಗೆ ಒಂದು ಸ್ವಲ್ಪ ಈಸಿ ಅಂತ ಆಯಿತು. ನನ್ನ ಮಗಳು ಅಂತಿದ್ಲು, ನಾವಷ್ಟಕ್ಕೆ ನಾವೇ ನೋಡಿ ಅವ್ರ ಕೆಲಸಗಳಿಗೆ ತೊಂದರೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು. ಪಾಪ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಿದ್ರು. ನಾವಾದರೆ ಅವ್ರು ಇರೋ ಹತ್ರಕ್ಕೆ ಹುಡ್ಕೊಂಡು ಹೋಗಿ 10 ಜನ 15 ಜನ 15 ಜನ 20 ಜನ ಹೀಗಾಗೋಗಿ ಇವಾಗ ಕ್ಯೂ ಎಷ್ಟು ಉದ್ದಕ್ಕೂ ಇದೆಯೋ ಅಲ್ಲಿ. ಇವಾಗಾದರೆ ಒಂದು ಸ್ವಲ್ಪ ತಿನ್ಬಿಡ್ತೀನಿ ನಾನು ಹಾಕ್ಕೊಂಡು. ಫಸ್ಟ್ ಆದರೆ ಊಟ ಮಾಡ್ಕೊಂಡ್ಬಿಡ್ತೀನಿ, ಬಸ್ಸಾರು ಮತ್ತು ಪಲ್ಯ. ಇನ್ನು ಈಗ ಟಿಫನ್ ಮಾಡಬೇಕು. ಇನ್ನು ಪೂಜೆನೂ ಇಲ್ಲ, ಹೂವು ಎಲ್ಲ ಅಮ್ಮವರು ಕೊಟ್ಟು ಕಳಿಸಿದ್ದಾರೆ. ಹೂವು ಎಲ್ಲ ಜೋಡಿಸ್ಬೇಕು. ದಿಂಡು ಸಮೇತ ಪೋಣಿಸಿ ಕಳಿಸಿದ್ದಾರೆ, ಯಾಕಂದರೆ ಕಳ್ಸಿಕೆ ಅಂತ ಹೇಳಿ ಪೂಜೆ ಮಾಡಬೇಕು. ಸಖತ್ ಸುಸ್ತಾಗಿದೆ. ಅಲ್ಲಿ ಕರೆಂಟ್ ಬಿಲ್ ಹತ್ರ ಹೇಳಿದ್ನಲ್ವ, ಅಲ್ಲೊಂದು ಸ್ವಲ್ಪ ಲೇಟ್ ಆಗೋಗ್ಬಿಡ್ತಾ. ಈಗ ಟೈಮ್ ಬಂದು 12:30 ಆದರೂ ಸರಿ ಊಟ ಮಾಡಿಬಿಟ್ಟು ಹೂವು ಎಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಆದರೂ ಪರವಾಗಿಲ್ಲ ಮಾಡಿಬಿಡೋಣ ಅಂತ. ನೆನ್ನೆನೂ ಹಾಗೆ ಆಯಿತು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದ್ರ ಒಳಗಡೆ 2 ಗಂಟೆ ಆಗೋಗ್ಬಿಡ್ತಾ. ಸರಿ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೇ ಹೋದೆ. ಈ ವೈರಲ್ ಫೀವರ್ ಇತ್ತಲ್ವ, ಇಂಜೆಕ್ಷನ್ಸು ಅವೆಲ್ಲ ಹಾಕ್ಕೊಂಡಿರೋದಕ್ಕೂ ಏನೋ ಕಾಲುಗಳಲ್ಲಿ ಕೈಯಲ್ಲಿ ಶಕ್ತಿನೇ ಇಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದ್ದೀನಿ ಅಂದರೆ ಫುಲ್ಲು ಟಯರ್ಡ್ ಆಗ್ತಾ ಇದೆ.
ನಮ್ಮವ್ರು ಬೇರೆ ಹೂವು ಎಲ್ಲ ಪೋಣಿಸಿ ನೋಡಿ ನಮ್ಮ ಅದಕ್ಕೆ ದಿಂಡು ಥರ ಹೊಲ್ದು ಕಳ್ಸೈತೆ ಇನ್ನು ಕಳ್ಸಿಕ್ಕೆ ಮತ್ತೆ ಸ್ವಲ್ಪ ಎಳೆಯದು ಇಟ್ಬಿಟ್ಟಿದ್ದೀನಿ ಅಂತಂದರೆ ಬೇಗ ಒಣಗೋದಂಗೆ ಆಗೋಗುತ್ತೆ. ಎಲೆಗಳು ಸರಿ ಎಲ್ಲ ಚೆನ್ನಾಗಿರೋದೇ ಕೊಟ್ಟಿದ್ದಾರೆ. ಪೂಜೆ ಮಾಡಿದ್ರೇನೆ ಮನೆಯಲ್ಲಿ ಕಳೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೆ ಲೇಟ್ ಆದ್ರೂ ಮಾಡ್ಬಿಡೋಣ ಅಂತ ಹೇಳಿ ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇವತ್ತು ಮಾಡ್ಕೊಂಡಿಲ್ಲ ಅಂದ್ರೆ ಹಾಗೆ ಇದೋಗ್ತೀನಿ. ಇವತ್ತು ಈ ಕರೆಂಟ್ ಬಿಲ್ ಕೆಲಸ ಇಲ್ಲ ಅಂದಿದ್ರೆ ಬೆಳಿಗ್ಗೆನೆ ಪೂಜೆ ಎಲ್ಲ ಕಂಪ್ಲೀಟ್ ಆಗಿರೋದು ನಂದು. ನಮ್ಮ ಮನೆಯವ್ರು ಕೂಗ್ತಾನೆ ಇದ್ರೆ ಅವ್ರದ್ದಾಗೋಯ್ತು ಇವ್ರದ್ದಾಗೋಯ್ತು ಬಾ ಬಾ ಅಂತ ಹೇಳಿ ಆ ಕ್ಯೂವಲ್ಲಿ ಸಮೇತ ನಾವೇ ನಿಂತ್ಕೋಬೇಕು, ಬೇರೆಯವ್ರು ನಿಂತ್ಕೊಳ್ಳಂಗಿಲ್ಲ. ಏನೇನೋ ಮಾಡ್ತಾರೆ. ಗ್ಯಾಸ್ಗಳಿಗೂ ಅಷ್ಟೇ ಸಿಲಿಂಡರ್ ತಗೊಳಂಗಿಲ್ಲ, ಅದು ಯಾವುದೋ ಪೈಪ್ಲೈನ್ ಹಾಕ್ಬಿಟ್ರು. ಅದು ಅಷ್ಟೇ ನಾವು ಮೊಬೈಲಲ್ಲೇ ಕಟ್ಕೊಳ್ಳೋದು. ಇವಾಗ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, 100-200 ರೂಪಾಯಿಗೂ ಹಾಕೋಬೋದು. ಆ ಥರ ಮೀಟ್ರ್ ಹಾಕಿದ್ದಾರೆ ನಮಗೆ. ಹೊಸ ಮೀಟ್ರ್ ಹಾಕ್ಬಿಟ್ಟೋದ್ರಾ. ಒಬ್ಬೊಬ್ರು ತೆಂಗಿನಕಾಯಿಗೆ ಅರಿಶಿನ ಉಜ್ಜಲ್ಲ, ಹಾಗೆ ಇಡ್ತಾರೆ. ಯಾಕೋ ಗೊತ್ತಿಲ್ಲ ನನಗೆ. ಸಪೋಸ್ ಏನಾದರೂ ಕಣ್ಣು ಒಂದೊಂದು ಈ ರೀತಿ ಕಾಣಿಸ್ತು ಅಂದರೆ ಅಲ್ಲಿ ಸ್ವಲ್ಪ ಅರಿಶಿನ ಇಟ್ಟು ಅದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಡ್ತೀನಿ ಅರಿಶಿನ ಇಟ್ಬಿಟ್ಟು. ನಾನು ಆ ರೀತಿ ಮಾಡ್ಕೊತೀನಿ. ನನಗೆ ಯಾಕೋ ಕಳ್ಸಿದ ತೆಂಗಿನಕಾಯಿ ಅಂದರೆ ನನಗೆ ಈ ರೀತಿ ತುಂಬ ಅರಿಶಿನ ಇಟ್ಬಿಟ್ಟು ಚೆನ್ನಾಗಿ ಅರಿಶಿನ ಕುಂಕುಮದಲ್ಲಿ ಬೊಟ್ಟಿಡಬೇಕು. ನನಗೆ ಅವಾಗೆ ಸ್ಯಾಟಿಸ್ಫೈ ಆಗೋದು. ಬೇರೆ ಏನಾದರೂ ಕೆಲಸಗಳಿರೋ ಟೈಮಲ್ಲಿ ಬೆಳಗ್ಗೆ ಹೊತ್ತೇ ಅಡುಗೆ ಮಾಡಿಬಿಡ್ತೀನಿ. ನನ್ನ ಮಗಳಿಗೆ ಏನಾದರೂ ಬಾಕ್ಸ್ ಇತ್ತು ಅಂತಂದರೆ ಮಾತ್ರನೇ ನಾನು ಏನಾದರೂ ಟಿಫನ್ ಮಾಡೋದು. ಇನ್ನು ಅವಳು ರಜದಲ್ಲಿ ಇದ್ದಾಳಲ್ವಾ, ರಜಾ ಅಂದರೆ ಅವಳು ಹಾಕಿರೋದಲ್ಲ. ಎಕ್ಸಾಮ್ ಆಯಿತು, ರಿಸಲ್ಟು ಬಂತು. ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಲಾಸ್ಟ್ ದಿನಾನೇ ಅವಳಿಗೆ ಆ ರೀತಿ ಆಗಿದ್ದು. ಅವತ್ತು ಚೆಕ್ ಮಾಡಿಸಿದ್ದಕ್ಕೆ ಅವಳಿಗೆ ಡೆಂಗೋ ಫೀವರ್ ಇದೆ ಅಂತ ಹೇಳಿ ಅಡ್ಮಿಟ್ ಆಗಿದ್ದು. ಹೇಗೋ ಎಕ್ಸಾಮ್ ಎಲ್ಲ ಆದಮೇಲೆ ಫೀವರ್ ಬಂದಿದೆ. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರೋದು. ಅದರಲ್ಲೂ ಡೆಂಗೋ ಫೀವರ್ ಅಂತಂದರೆ ಗೊತ್ತಲ್ವಾ, ಸಖತ್ ಸುಸ್ತು ಕೊಡುತ್ತೆ ಬಾಡಿ. ಈಗ ಆರಾಮಕ್ಕೆ ಎಷ್ಟು ದಿವಸ ಲೀವು ಅಂತ ಹೇಳ್ಬಿಟ್ಟು ಏನೂ ಹೇಳಲಿಲ್ಲ. ಬಟ್ ಈಗ ಲೀವ್ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಇಷ್ಟು ದಿನ ಅಂತ ಹೇಳ್ಬಿಟ್ಟು ಹೇಳಿರಲಿಲ್ಲ. ಮನೆಯಲ್ಲಿ ರೆಸ್ಟಲ್ಲೇ ಇದ್ದಾಳೆ. ಅವಳಿನ ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅವಳನ್ನ ಸ್ವಲ್ಪ ಸ್ಟಡಿ ಮಾಡಿಬಿಡ್ಬೇಕು. ನೋಡಿ, ಇನ್ನು ಹೂವು ಹೇಳಿದ್ನಲ್ವ, ಅಮ್ಮ ಅವರೆಲ್ಲ ಕೊಟ್ಟು ಕಳಿಸಿದ್ದಾರೆ. ಇದು ಬೆಳಿಗ್ಗೆ ಮನೆ ಹತ್ರ ಬರ್ತಾರಲ್ಲ, ಹೈಕಾಯಿ ಇಟ್ಬಿಟ್ಟು ಹೋಗಿರೋದು. ಯಾವಾಗೂ ತಗೊಳ್ತಾ ಇರ್ತೀನಿ. ಇಟ್ಬಿಟ್ಟು ಹೋಗಿದ್ದಾರೆ. ಇನ್ನು ಇದೆಲ್ಲನೂ ಮಲ್ಲಿಗೆ ಹೂವು ಇವೆಲ್ಲ ಅಮ್ಮ ಅವ್ರು ಕಟ್ ಕಳಿಸಿರೋದು. ಇವಾಗ ಕಳಶಕ್ಕೆ ಜೋಡಿಸ್ಬಿಡ್ತೀನಿ. ದಾರ ಸ್ವಲ್ಪ ಚಿಕ್ಕದಾಗಿ ಬಿಟ್ಬಿಟ್ಟಿದ್ದಾರೆ. ಅದು ನಾನೇ ಗಂಟಾಕಿದ್ದೀಗ ಹಾಕಕ್ಕಾಗ್ತಾ ಇಲ್ಲ. ನೋಡಿ, ಕಳಶಕ್ಕೆ ಹೂವು ಈ ರೀತಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೋ. ಅದೇನೋ ಕನಕಾಂಬರ ಇಡಲೇಬೇಕು ನನಗೆ. ಮುಡ್ಕೊಳ್ಳೋಣ ಅಂತ ಹೇಳಿ ಕಟ್ಟಿದೆ, ಒಂಚೂರು ಇತ್ತು ಅಂತ ಹೇಳಿ ಅಮ್ಮ ಮನೆಯಲ್ಲಿ. ಬಟ್ ನನಗೆ ಇಷ್ಟ ಆಗಿಲ್ಲ. ಬೇಡ, ಕಳಶಕ್ಕೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಇನ್ನು ಅದನ್ನು ಕೊಟ್ಟು ಕಳಿಸಿದ್ದಾರೆ. ಕಳಶಕ್ಕೆ ಮಾತ್ರ ಜೋಡಿಸ್ದೆ. ಇನ್ನು ಬೇರೆ ಹೂವು ಎಲ್ಲ ಇಡಬೇಕು. ಎಲ್ಲ ನೀಟಾಗಿ ಒರೆಸಿದ್ನಲ್ವಾ, ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಿದೆ ಅಂತ ಹೇಳಿ. ಬಟ್ ಮೆರೂನ್ ಕುಂಕುಮ ಇಟ್ಟಿದೆ ನೋಡಿ, ಅದು ಓಂ ಶಕ್ತಿ ಕುಂಕುಮ. ಅದು ಇಟ್ಟಿದ್ದೆ, ಅದಕ್ಕೊಂದು ಸ್ವಲ್ಪ ಡ್ರೈ ಆದಂಗಿದೆ. ಬಟ್ ಫೋಟೋಸ್ ಎಲ್ಲ ತುಂಬ ಕಳೆಯಿಂದ ಕಾಣ್ತಿದೆ. ಎಷ್ಟು ಧೂಳು, ಇದೆಲ್ಲನೂ ಕಪ್ಪಗೆ ಆಗೋಗ್ಬಿಟ್ಟಿತ್ತು. ಈ ಸಾಂಬ್ರಾಣಿ ಹೊಗೆ ಹಾಕ್ತೀನಲ್ವ ನಾನು ದೇವ್ರ ಮೈದಲ್ಲಿ, ಅದಕ್ಕೆ ಆ ರೀತಿ ಆಗೋಗ್ಬಿಡುತ್ತೆ. ನೋಡಿ, ದೇವ್ರ ಮನೆ ಎಲ್ಲ ಹೂವು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟೆ. ಇನ್ನು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇನ್ನೂ ಫೋಟೋಗಳು ತುಂಬ ಹಾಕ್ಬೋದಿತ್ತು. ಬಟ್ ಕಡಿಮೆ ಇತ್ತು ಹೂವು, ಅದಕ್ಕೆ ಎಲ್ಲ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಕಳಶಕ್ಕೆ ಮಾತ್ರ ತುಂಬಕ್ಕೂ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ತರಕಾರಿ ತಗೊಂಬರಕ್ಕೆ ಹೇಳಿದ್ದೆ. ನನ್ನ ಮಗಳಿಗೆ ಮೋಮೋಸ್ ಬೇಕಂತೆ. ನಮ್ಮ ಮನೆಯವ್ರನ್ನ ಹಾಕ್ಬಾರ್ದಂತ ಇವಳು ನೋಡಿ ಮಲ್ಗೋದೆ ಸುಸ್ತೇನ ಪಾಪ, ಮಲ್ಕೊಂಡೇ ಇರ್ತಾನೆ.
ಲೈಟ್ ಆಫ್ ಅಲ್ಲ ಆಯ್ತಲ್ಲ ಚಿಚ್ಚಪ್ಪ ನಡಿ ಒಳಗೆ. ಕರೆಂಟ್ ಬಿಲ್ ಮಾಡೋರು ಮನೆ ಹತ್ರಕ್ಕೆ ಬಂದಿದ್ದಾರೆ. ಬೆಳಿಗ್ಗೆ ಹೋಗಿ 1 ಅವರ್ ಕ್ಯೂವಲ್ಲಿ ಕಾದಿದ್ದಾಯಿತು ನೋಡಿ. ಈಗ ನೋಡಿದ್ರೆ ಪಾಪ ಮನೆಗಳ ಹತ್ರನೇ ಬಂದವ್ರೆ. ನಮ್ಮ ಮನೆಯವರು 30ನೇ ತಾರೀಕು ಲಾಸ್ಟು ಬೇಗ ಬಾ, 30ನೇ ತಾರೀಕು ಲಾಸ್ಟು ಬೇಗ ಬಾ, ಆಮೇಲೆ ಆಗಲ್ಲಂತೆ. ಏನು ಕೆಲಸ ಕೊಟ್ಟವರು, ಬೆಳಿಗ್ಗೆ ಪೂಜೆ ಮಾಡೋದಕ್ಕೂ ಟೈಮ್ ಕೊಟ್ಟಿಲ್ಲ, ಆ ಕೆಲಸ ಕೊಟ್ಟರು. ಇವಾಗ ನೋಡಿದ್ರೆ ಮನೆಗಳ ಹತ್ರನೇ ಬಂದವರು. ಹಂಗಿರುತ್ತೆ. ಮೋಮೋಸ್ ಬೇಕಂತೆ, ಹಾಗೆ ಮನೆಗೆ ತರಕಾರಿ ಬೇಕಾಗಿತ್ತು. ನಡಿ ಮಾ ಕಡೆ ನಡಿ, ತರಕಾರಿ ಬೇರೆ ಬೇಕಾಗಿತ್ತಾ, ಅದಕ್ಕೆ ತರಿಸಿ. ನಡಿ ಚಾಮಿ, ಆಯ್ತು ನಡಿ, ಇಳಿ ಕೊಡ್ತೀನಿ. ಇಳಿ ಮೋಮೋಸ್ ಜೋಳದಲ್ಲಿ ಮಾಡೋಣ ಅಂತ 20 ರೂಪಾಯಿ ಉಡ್ಡೆಗಳು ಸಿಗುತ್ತೆ ನಮ್ಮೂರಲ್ಲಿ. ಅದಕ್ಕೆ ಅದನ್ನೇ ತರಿಸಿದ್ದೆ ನೋಡಿ. ಎಷ್ಟು ಫ್ರೆಶ್ ಆಗಿ ಬರೀ ಎಲ್ಲ 20 ರೂಪಾಯಿ ಉಡ್ಡೆ. ಕ್ಯಾರೆಟು 20 ರೂಪಾಯಿ, ಇದು ಬೀಟ್ರೂಟು 20 ರೂಪಾಯಿ. ಇಳಿಮ, ಕೊಡ್ತೀನಿ, ಇಳಿ, ಹೊಡಿತೀನಿ ಈಗ. ಬೇಕುಪ್ಪ, ತಿನ್ನಲ್ಲ ಒಂದಿಲ್ಲ, ಎತ್ಕೊಂಡೋಗು. ಹಿಂದಳು ಅವನು ಇಂದ. ಓಹ್, ನಾಲ್ಗೆ ಸೌರ್ಕೊಂಬಂದ್ಬಿಡ್ತಾನೆ, ತಿನ್ನಲ್ಲ ಒಂದಿಲ್ಲ, ನಾಲ್ಗೆ ಚಪ್ಪರ್ಸ್ಕೊಂಬರ್ತಾನೆ. ನೋಡೋಣ, ಕೊಟ್ಟಿದ್ದೀನಿ ತಿಂತಾರ ತಿನ್ನಲ್ಲ ಅಂತ. ಏನು ಮಕ್ಕಳು ಇವರು. ಹಾಲು ಖಾಲಿಯಾಗಿತ್ತ, ಹಾಲು ಮತ್ತು 3 ರೋಸಸ್. ನನ್ನ ಮಗ ಏನು ಮಾಡಿದ, ಮಸಾಲೆ ಟೀ ಪುಡಿ ತಗೊಂಬಂದಿದ್ದಾನೆ ನೋಡಿ. ಇದೆ ಮಸಾಲೆದು. ಅದು ಯಾಕೋ ಕುಡ್ದಂಗೆ ಅನ್ನಿಸ್ತಾ ಇಲ್ಲ ನನಗೆ, ಏನೋ ಒಂಥರ ಫ್ಲೇವರು. ಅದಕ್ಕೆ ಸ್ವಲ್ಪ ಟೀ ಸ್ಟ್ರಾಂಗಾಗಿ ಮಾಡ್ಕೋಬೇಕು ಅಂತ ಟೀ ಪುಡಿ, ಹಾಲು ಎಲ್ಲ 20 ರೂಪಾಯಿ ಫ್ರೆಶ್ಶಾಗಿ ಸಿಗುತ್ತೆ. ದಿನ ಬೇಕಂದ್ರೆ ಹೋಗಿ ತಗೊಬೋದು. ಮನೆಗಳ ಹತ್ರ ಬರೋದು ಎಷ್ಟು ರೇಟು ಗೊತ್ತಾ ಫ್ರೆಂಡ್ಸ್. ಮನೆಗಳ ಹತ್ರ ಎಮರ್ಜೆನ್ಸಿಗೆ ಅಂತ ಒಂದೊಂದ್ಸಲಿ ತಗೊತೀನಿ ಹೊತ್ತು. ನಾನಂತೂ ಆಲ್ಮೋಸ್ಟ್ ಮಾರ್ಕೆಟಲ್ಲೇ ತರಿಸ್ಬಿಡ್ತೀನಿ. ಎಲ್ಲ ತರಕಾರಿಗಳು ಸಿಗುತ್ತೆ, ಯಾಕೆ ಸುಮ್ಮನೆ. ನೋಡಿ ಆಲೂಗಡ್ಡೆ ಎಷ್ಟು ಫ್ರೆಶ್ ಆಗಿದೆ, ಅದು ಅಷ್ಟೇ 20 ರೂಪಾಯಿ. ಜೋಳ 1.20 ಅಂತಂದರು ನಮ್ಮ ಮನೆಯವ್ರು. ನಾನು ಕೇಳಿದ ಮಟ್ಟಿಗೆ 1ಗೆ 20 ಕೊಟ್ಟಿರೋದಿಲ್ಲ, 15 ರೂಪಾಯಿ ಕೊಟ್ಟಿರ್ತಾರೇನೋ. 2 ತಗೊಂಬಂದಿದ್ದಾರೆ. ಮೋಮೋಸ್ ಮಾಡಬೇಕಿದು. ಇಷ್ಟು ತರಕಾರಿ ಎಲ್ಲ ಎತ್ತಿಡಬೇಕು. ಇಳಿಮ, ಸಾಕು ನೋಡ, ತಿಂದಿದ್ಯಾ ಕ್ಯಾರೆಟಲ್ಲೇ, ಎತ್ಕೋ. ಅದು ಮತ್ತೆ ಎತ್ತಕ್ಕೆ ಬರ್ತಾ ಇದ್ದಾನೆ. ಮಾಡ್ತೀನಮ್ಮ. ಮೋಮೋಸ್ ಚಟ್ನಿ ಬೇಡ, ಸಾಸ್ ಐತೆ ಅದರಲ್ಲೇ ತಿನ್ನು. ಖಾರ ಚಟ್ನಿ ಮಾಡಿದ್ರೆ ಖಾರ ಬೇಡ ಅಂದ್ರು ನನ್ನ ಮಗಳು ಕೇಳಲ್ಲ. ಅವಳಿಗೆ ಬೇಕೇ ಬೇಕು ಖಾರ. ಚೆನ್ನಾಗಿ ತಿಂದು ಅಭ್ಯಾಸ ಆಗೋಗ್ಬಿಟ್ಟು ಇವಾಗ ಖಾರನೇ ಬೇಕು ಅವಳಿಗೆ. ಅಷ್ಟು ತರಕಾರಿ ಎತ್ತಿಟ್ಬಿಡ್ತೀನಿ. ಬೀಟ್ರೂಟು ನೆನ್ನೆ ಎಲ್ಲ ಪಲ್ಯ ಮಾಡಿದ್ದೆ, ಬಟ್ ದಿನ ಪಲ್ಯ ಕೊಟ್ಟರು ತುಂಬ ಒಳ್ಳೇದಲ್ವಾ. ಬ್ಲಡ್ ಬೇರೆ 9 ಗ್ರಾಮ್ ಇದೆ. ಅದರಲ್ಲೂ ಬ್ಲಡ್ ಟೆಸ್ಟ್ಗಳಿಗೆ ಅಂತ ತಗೊಂಡು 8.5 ಏನೋ ಇತ್ತು. ಒಂದು ಸ್ವಲ್ಪ ಕೊಡೋಣ ಬೀಟ್ರೂಟು ಕ್ಯಾರೆಟ್ ಎಲ್ಲ ಅಂತೇಳಿ ತರಿಸಿದ್ದು. ತರಕಾರಿಗಳು ಹಾಕ್ಬಿಟ್ಟು ಮಾಡಲಾ, ಇಲ್ಲ ಬಿಡು ಹೋಗ್ಲಿ, ಜೋಳದ್ರಲ್ಲೇ ಮಾಡ್ತೀನಿ. ಬೆಳಿಗ್ಗೆಗೆ ಪಲಾವ್ ಮಾಡೋಣ ಅಂತ ಇವೆಲ್ಲ ತರಿಸಿದ್ವಿ. ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ ಮಗುಗೆ. ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು. ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸ್ಕೊಂಬರ್ಬೇಕು. ಇವತ್ತೇ ಬರೋಕ್ಕೆ ಕೇಳಿದ್ರು, ಹೋಗಿರ್ಲಿಲ್ಲಲ್ಲ, ನಾಳೆ ಆದರೂ ಹೋಗಬೇಕು. ಇನ್ನು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2 ತಗೊಂಬಂದವ್ರೆ. ಒಂದೊಂದು ಕಟ್ ತಗೊಂಬರೋಕ್ಕೆ ಕೇಳಿದ್ದೆ ನಾನು. ತಂದವ್ರು. ಅದೇನೋ ಕೊತ್ತಂಬರಿ ಸೊಪ್ಪು ಎಷ್ಟಿದ್ರೂ ಸಾಲಲ್ಲ ಫ್ರೆಂಡ್ಸ್, ನನಗೆ ಮಾತ್ರ ಎಷ್ಟಿದ್ರೂ ಬೇಕು. ಹಾಕ್ಕೊತಾನೆ ಇರ್ತೀನಿ. ಇಲ್ಲ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡ್ತೀರಿ. ಆಹಾ, ಸಖತ್ತಾಗಿರುತ್ತೆ ಆ ಚಟ್ನಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಜ್ವರ ಏನಾದರೂ ಬಂದಿದ್ರೆ ಆ ಚಟ್ನಿಗೆ ಮುದ್ದೆ ಮಾಡಿಕೊಂಡು ತಿಳಿ ಸಾರು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇನ್ನದು ಎತ್ತಿಟ್ಬಿಟ್ಟೆ.